ಯುದ್ಧದ ಎಫೆಕ್ಟ್ನಿಂದ ಎಲ್ಪಿಜಿ ಗ್ಯಾಸ್ ಸಮಸ್ಯೆ ಉದ್ಭವಿಸಿದ್ದು ಚಿಕ್ಕಬಳ್ಳಾಪುರದ ಪೆರೇಸಂದ್ರದಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯುವುದಕ್ಕೆ ಜನ ಪರದಾಟ ನಡೆಸಿದ್ದಾರೆ. ಪೆರೇಸಂದ್ರ ಭಾರತ್ ಗ್ಯಾಸ್ ಏಜೆನ್ಸಿ ಕಚೇರಿಯ ಮುಂದೆ ಸಿಲಿಂಡರ್ ಪಡೆಯುವುದಕ್ಕೆ ನೂರಾರು ಜನರು ಸರತಿ ಸಾಲಲ್ಲಿ ನಿಂತಿದ್ದಾರೆ. ಗ್ಯಾಸ್ ಬುಕಿಂಗ್ ಆಗ್ತಾ ಇಲ್ಲ. 3 ದಿನಗಳಿಂದ ಕೆಲಸ ಕಾರ್ಯ ಬಿಟ್ಟು ಗ್ಯಾಸ್ಗಾಗಿ ಕಾಯೋ ಪರಿಸ್ಥಿತಿ ಉಂಟಾಗಿದೆ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಅನಿಲ ಕೊರತೆ ಉಂಟಾಗಿದ್ದು ರಾಯಚೂರಿನಲ್ಲಿ ಸಿಲಿಂಡರ್ಗಾಗಿ ಜನರು ಪರದಾಟ ನಡೆಸ್ತಾ ಇದ್ದಾರೆ. ಒಂದೆಡೆ ಸಿಲಿಂಡರ್ಗಾಗಿ ಏಜೆನ್ಸಿ ಮುಂದೆ ಜನರು ಉದ್ದುದ್ದ ಕ್ಯೂ ನಿಂತಿದ್ದಾರೆ. ಮತ್ತೊಂದು ಕಡೆ ಹಾಸ್ಟೆಲ್ಗಳಿಗೆ ಸಿಲಿಂಡರ್ ಕೊರತೆ ಉಂಟಾಗಿದ್ದು ಹಾಸ್ಟೆಲ್ ಸಿಬ್ಬಂದಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಬಿಜ್ಜನಗೇರ ಮೆಟ್ರಿಕ್ ನಂತರದ ಎಸ್ಟಿ ಹಾಸ್ಟೆಲ್ನಲ್ಲಿ 150ರಿಂದ 160 ಮಕ್ಕಳಿದ್ದು ಊಟಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳೋದಕ್ಕೆ ಸೌದೆ ಬಳಸಿ ಅನ್ನ, ಸಾಂಬಾರು, ಪಲ್ಯ, ರೊಟ್ಟಿ ತಯಾರಿಸಲಾಗ್ತಾ ಇದೆ. ಗ್ಯಾಸ್ ಸರ್ ಸೌದೆ ಮೇಲೆ ಅಡುಗೆ ಮಾಡ್ಬೇಕು ಸರ್, ಅದಕ್ಕೆ ಸಮಸ್ಯೆ ಆಕತಿ ಸರ್. ನಮ್ಗೆ ಇಷ್ಟು ದಿನ ಗ್ಯಾಸಿನ ಮೇಲೆ ಮಾಡ್ತಿದ್ವಿ ಸರ್, ಇವಾಗ ಗ್ಯಾಸ್ ಬಂದಾಗೋದ್ರಿಂದ ಒಲೆ ಮೇಲೆ ಮಾಡ್ತೀವಿ ಸರ್, ಅದಕ್ಕೆ ಸ್ವಲ್ಪ ತ್ರಾಸಾಗ್ಯದ ಸರ್ ನಮ್ಗೆ. ಅಲ್ಲ, ಈಗ ನಿಮ್ಮ ವಾರ್ಡನ್ ಗಮನಕ್ಕೆ ಏನಾದರೂ ತಂದರೆ ಈ ಥರ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಾ ಇದ್ದೇವೆ, ಈಗ ನೋಡ್ರೆ ನೀವು ಸೌದೆಯಲ್ಲಿ ಅಡುಗೆ ಮಾಡಂದ್ರೆ ಹೇಗೆ ಮಾಡೋದು ಅಂತ ಏನಾದರೂ ಕೇಳಿದ್ರೆ ಏನು ಹೇಳ್ತಾರೆ? ಗ್ಯಾಸ್ ಇಲ್ಲಲ್ಲಮ್ಮ, ಮತ್ತೆ ಏನು ಮಾಡೋದು, ಸೌದೆ ಮೇಲೆ ಮಾಡ್ರಿ ಅನ್ನಕತ್ತಾರೆ ಸರ್ ಅವರು. ಏನೇನು ಸೌದೆಯಲ್ಲಿ ಮಾಡ್ತೀರಮ್ಮ ಅಡುಗೆ? ಎಲ್ಲ ಮಾಡ್ತೀವಿ ಸರ್, ಅನ್ನ, ಕಾಳು, ಸಾಂಬಾರು ಎಲ್ಲ ಮಾಡಕತ್ತೀವಿ ಸರ್. ಅದ್ರ ಮೇಲೆ ರೊಟ್ಟಿ, ಚಪಾತಿ. ಇರಾನ್ ಇಸ್ರೇಲ್ ಯುದ್ಧದಿಂದ ರೈಸ್ ಮಿಲ್ಗಳಿಗೆ ಭಾರೀ ಹೊಡೆತ ಬಿದ್ದಿದೆ. ಹೊರದೇಶಕ್ಕೆ ರಫ್ತಾಗಬೇಕಾಗಿದ್ದ ಸುಮಾರು 25 ಟನ್ಗೂ ಹೆಚ್ಚು ಅಕ್ಕಿ ಮಿಲ್ನಲ್ಲೇ ಉಳಿದುಕೊಂಡಿದೆ. ಮಹಾರಾಷ್ಟ್ರ, ಹೈದರಾಬಾದ್ನ ಮಿಲ್ಗಳು ಅಕ್ಕಿ ಖರೀದಿಸಿ ರಫ್ತು ಮಾಡ್ತಾ ಇತ್ತು. ಆದರೆ ಈಗ ಗಲ್ಫ್ ದೇಶಗಳಿಗೆ ಅಕ್ಕಿ ರಫ್ತು ಆಗದಿರೋದ್ರಿಂದ ಸ್ಟಾಕ್ ಉಳ್ಕೊಂಡಿದೆ. ಹೀಗಾಗಿ ಡಿಸೆಂಬರ್ ತಿಂಗಳ ಬೆಳೆಯ ಅಕ್ಕಿ ಮಾರಾಟ ಆಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯುದ್ಧ ಹೀಗೆ ಮುಂದುವರೆದಿದ್ರೆ ಆದರೆ ರೈಸ್ ಮಿಲ್ಗಳು ಬಂದಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ನೂರಾರು ಮಂದಿ ಕಾರ್ಮಿಕರು ಬೀದಿಗೆ ಬೀಳುವ ಆತಂಕ ಕೂಡ ಎದುರಾಗಿದೆ. ಪರಿಸ್ಥಿತಿ ಮಾರ್ಕೆಟ್ ಎಲ್ಲ ಕೊಲ್ಯಾಪ್ಸ್ ಆಗಿದೆ ಸರ್. ಮಾರ್ಕೆಟ್ ಏನಿಲ್ಲ, ಸೇಲ್ ಪಾಯಿಂಟ್ ಕಮ್ಮಿ ಆಗ್ಯದ. ಆಮೇಲೆ ನಾವು ಮಿಲ್ ಬಂದ್ ಮಾಡೋ ಪರಿಸ್ಥಿತಿ ಬಂದ ಸರ್. ಬಂದದಕ್ಕೆ ಮತ್ತು ಲೇಬರ್ನ ಖಾಲಿ ಕೊಡ್ತಾರ್ರಿ. ಇಲ್ಲಿ 19 ಮಿಲ್ಸ್ ಅವ್ರಿ ಲೋಕಲ್ದಾಗ. ಟೋಟಲ್ ಜಿಲ್ಲೆದಾಗ 28 ಅವ ಸರ್. ಒಂದು 500ರಿಂದ 600 ಜನ ಕೆಲಸ ಮಾಡ್ತಾರೆ ಲೋಕಲ್ದಾಗ. ಮುಂದಿನ ದಿನಗಳಲ್ಲಿ ಆರ್ಥಿಕ ಸಂಕಷ್ಟ ಬರ್ಬೋದು ಸರ್. ಮಿಲ್ಲನ್ನು ಮುಚ್ಚುವ ಪರಿಸ್ಥಿತಿನೂ ಬರ್ಬೋದು. ಮತ್ತು ಲೇಬರಿಗೂ ನಾವು ಪೇಮೆಂಟ್ ಮಾಡೋದು ಭಾಳ ತ್ರಾಸ ಆಗ್ತದೆ. ಮತ್ತು ನಾವು ಬ್ಯಾಂಕಿನಲ್ಲಿ ಕೋಟ್ಯಾನುಗಟ್ಟಲೆ ಹಣ ಲೋನ್ ತೊಗೊಂಡಿರ್ತೀವಿ ಸರ್. ಟರ್ಮ್ ಲೋನ್ ತೊಗೊಂಡಿರ್ತೀವಿ, CC ಲೋನ್ ತೊಗೊಂಡಿರ್ತೀವಿ. ಅದನ್ನು ಬಡ್ಡಿಯನ್ನು ಹೊರೆ ಆಗ್ತದೆ ಸರ್ ನಮಗೆ. ಮತ್ತು ನಾವು ಎಷ್ಟು ಕನ್ಸ್ಯೂಮರ್ ಸರ್, ಅಂದರೆ ವಿದ್ಯುತ್ ಬಿಲ್ ಪಾವತಿ ಮಾಡಬೇಕಂದ್ರೂ ನಮಗೆ ಹೊರೆ ಆಗ್ತದೆ ಸರ್ ಇದರಿಂದ. ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ಹಿನ್ನೆಲೆ ರಾಜ್ಯಾದ್ಯಂತ ಗ್ಯಾಸ್ ವಿತರಣೆಯಲ್ಲಿ ವಿಳಂಬವಾಗ್ತಾ ಇದೆ. ಹೀಗಾಗಿ ಸಮರ್ಪಕ ಗ್ಯಾಸ್ ವಿತರಣೆಯಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅಂತ ಆರೋಪಿಸಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆಯಲ್ಲಿ ಕಟ್ಟಿಗೆಗಳಿಂದ ಅಡುಗೆ ಮಾಡಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಗ್ಯಾಸ್ ವಿತರಣೆ ವಿಳಂಬದಿಂದ ಹೋಟೆಲ್ ಉದ್ಯಮ ಹಾಗೂ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ತೊಂದರೆಯಾಗ್ತಾ ಇದೆ. ಕೂಡಲೇ ಸಮರ್ಪಕ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಗುಮ್ಮಟನಗರಿ ವಿಜಯಪುರದಲ್ಲಿ ಸಿಲಿಂಡರ್ ಗ್ಯಾಸ್ ಸಂಕಷ್ಟ ಮುಂದುವರೆದಿದೆ. ಗ್ಯಾಸ್ ಸಿಲಿಂಡರ್ಗಾಗಿ ನೆತ್ತಿ ಸುಡುವ ಬಿಸಿಲನ್ನು ಲೆಕ್ಕಿಸದೆ ನೂರಾರು ಜನರು ಏಜೆನ್ಸಿಗಳ ಎದುರು ಕ್ಯೂ ನಿಲ್ತಾ ಇದ್ದಾರೆ. ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಸಿಗಲ್ಲ ಅನ್ನೋ ವದಂತಿ ಹರಡಿದ್ದು ಪರಿಣಾಮ ಜನರು ಗ್ಯಾಸ್ ಸಿಲಿಂಡರ್ಗಾಗಿ ಮುಗಿಬೀಳ್ತಾ ಇದ್ದಾರೆ. ಗ್ಯಾಸ್ಗಾಗಿ ನಾ ಮುಂದು ತಾ ಮುಂದು ಅಂತ ಜನರು ಕ್ಯೂನಲ್ಲಿ ನಿಲ್ತಾ ಇದ್ರೆ ಜನರ ನಿಯಂತ್ರಣಕ್ಕೆ ಏಜೆನ್ಸಿ ಸಿಬ್ಬಂದಿ ಪರದಾಡುವಂತಾಗಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧ ಏರ್ಪೋರ್ಟ್ ಟ್ಯಾಕ್ಸಿಗಳಿಗೂ ತಟ್ಟಿದೆ ಎಫೆಕ್ಟ್. ಇರಾನ್ ಇಸ್ರೇಲ್ ಯುದ್ಧ ನಿಂತಲ್ಲೇ ನಿಂತಿದೆ ಏರ್ಪೋರ್ಟ್ ಟ್ಯಾಕ್ಸಿಗಳು. ದಿನದಿಂದ ದಿನಕ್ಕೆ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಸಂಖ್ಯೆಯಲ್ಲೂ ಕೂಡ ಇಳಿಕೆ ಉಂಟಾಗ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಬೆಂಗಳೂರಿನ ಟ್ಯಾಕ್ಸಿ ಉದ್ದಿಮೆ ಹೈರಾಣಾಗಿದೆ. ಅಂತಾರಾಷ್ಟ್ರೀಯ ಹೋಟೆಲ್ ಬುಕಿಂಗ್ ಪ್ರಮಾಣವೂ ಕೂಡ ದೊಡ್ಡ ಮಟ್ಟದಲ್ಲಿ ಕಡಿಮೆಯಾಗಿದೆ. ಹಲವು ದೇಶಗಳ ವಾಯು ಪ್ರದೇಶಗಳಲ್ಲಿ ನಿರ್ಬಂಧ ಇರೋದ್ರಿಂದಾಗಿ ವಿಮಾನ ಸೇವೆ ರದ್ದಾಗಿದೆ. ಯುದ್ಧದಿಂದಾಗಿ ಜಾಗತಿಕ ವೈಮಾನಿಕ ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ರಾತ್ರಿಯ ಸಮಯದಲ್ಲಿ ಹೆಚ್ಚಿನ ಫ್ಲೈಟ್ಗಳು ಬರುತ್ತೆ. ಸಾಧಾರಣ ಬೆಂಗಳೂರು ಏರ್ಪೋರ್ಟಲ್ಲಿ ಸಾಧಾರಣ 18ರಿಂದ 20 ಫ್ಲೈಟ್ಗಳು, ಇಂಟರ್ನ್ಯಾಷನಲ್ ಫ್ಲೈಟ್ಗಳು ಮಧ್ಯಪ್ರಾಚ್ಯ ರಾಷ್ಟ್ರದಿಂದ ಬರ್ತವೆ. ಅದರಲ್ಲಿ ಎಮಿರೇಟ್ಸ್ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಇಂಡಿಯನ್ ಫ್ಲೈಟ್ಗಳು ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಆಗ್ತಾ ಇದೆ. ಇದರಲ್ಲಿ ಬಿಸ್ನೆಸ್ ಕ್ಲಾಸ್ಗಳಾಗಿರ್ಬೋದು ಅಥವಾ ಇನ್ವೆಸ್ಟರ್ಸ್ಗಳಾಗಿರ್ಬೋದು
ಈ ಥರ ಸಾಧಾರಣ ಒಂದು ದಿವಸಕ್ಕೆ ಕರ್ನಾಟಕಕ್ಕೆ 9,000 ಜನ ಬರ್ತಾರೆ. ಇದರಲ್ಲಿ ಮ್ಯಾಂಗ್ಳೂರ್ ಏರ್ಪೋರ್ಟ್ ಮತ್ತು ಬೆಂಗಳೂರು ಏರ್ಪೋರ್ಟ್ ಸೇರಿಬಿಟ್ಟು 8,000 ರಿಂದ 9,000 ಜನ ಪ್ರಯಾಣಿಕರು ಬೆಂಗಳೂರು ನಮ್ಮ ರಾಜ್ಯಕ್ಕೆ ಬಂದ್ಬಿಟ್ಟು ಇಳಿತಾರೆ. ಇವೆಲ್ಲರೂ ಕೂಡ ಪ್ರತಿದಿನ ಟ್ಯಾಕ್ಸಿಗಳನ್ನೇ ಬಳಕೆ ಮಾಡ್ತಾರೆ. ನಮ್ಮ ಕರ್ನಾಟಕಕ್ಕೆ ಸಾಧಾರಣ 35% ಪ್ಯಾಸೆಂಜರ್ಗಳು ಲ್ಯಾಂಡ್ ಆಗ್ತಾ ಇರೋದು ಮಧ್ಯಪ್ರಾಚ್ಯ ಫ್ಲೈಟ್ಗಳಿಂದಲೇ, ಆ ಏರ್ಪೋರ್ಟ್ ಕನೆಕ್ಟಿವಿಟಿಗಳಿಂದ. ಆ ಏರ್ಪೋರ್ಟಿಂದ ಮೇಯ್ನಾಗಿ ಬರಬೇಕಾದಂಥ ಫ್ಲೈಟ್ಗಳು ಪೂರ್ಣವಾಗಿ ನಿಂತೋಗಿದೆ. ಕೆಲವು ಫ್ಲೈಟ್ಗಳು ಬರ್ತಾ ಇದ್ರು ಕೂಡ ಅದರಲ್ಲಿ ಪೂರ್ಣ ಪ್ರಮಾಣದ ಪ್ಯಾಸೆಂಜರ್ಗಳಿಲ್ಲ. ಅವರು ಏನೋ ಅಲ್ಲಿ ಕಳ್ಕೊಂಡು ಬರುವಂಥವ್ರು ಇರ್ತಾರೆ ಹೊರತು ಅವರು ಇಷ್ಟಪಟ್ಟು ಪ್ರವಾಸಕ್ಕಾಗಿ ಬರುವಂಥವ್ರು ಅಥವಾ ಮೋಜು ಮಸ್ತಿಗಾಗಿ ಬರುವಂಥವ್ರು ಇಲ್ಲ. ಅದರಿಂದ ಆಗ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಕಳೆದ 10 ದಿವಸಗಳಿಂದ ನಮ್ಮ ಲಕ್ಸುರಿ ವೆಹಿಕಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.